ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಗಾಧವಾದಂತಹ ವೃಕ್ಷದಲ್ಲಿ ಲಕ್ಷಾಂತರ ಜೀವಿಗಳು ವಾಸವಾಗಿದ್ದು, ಆ ಮರವನ್ನು ಕತ್ತರಿಸಿದರೆ ಹೇಗೆ ಆ ಎಲ್ಲ ಜೀವಿಗಳು ಆಶ್ರಯರಹಿತವಾಗುತ್ತವೆಯೋ ಹಾಗೆಯೇ ಧರ್ಮ ಎನ್ನುವಂತಹ ವಿಶಾಲವಾದಂತಹ ವೃಕ್ಷವನ್ನು ನಾಶ ಮಾಡಲು ಪ್ರಯತ್ನಿಸಿದರೆ ಅದರ ಆಶ್ರಯದಲ್ಲಿ ಇರುವಂತಹ ದೇಶ ರಾಷ್ಟ್ರಗಳೇ ನಾಶವಾಗಿ ಹೋಗುತ್ತವೆ. ಅಂತಹ ಮಹತ್ತರವಾದ ಸ್ಥಾನವನ್ನು ಹೊಂದಿರುವಂತಹ ಧರ್ಮದ ಅದರ ಒಳ ಹೊರಗುಗಳ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಪೂಜ್ಯರು ಗುರುಗಳೂ ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಆದಿತ್ಯ ಹೃದಯದಲ್ಲಿ ಶಂಭು ಎನ್ನುವಂತಹ ಪದದ ಅರ್ಥವನ್ನ ನೋಡಿದ್ವಿ. ತೃಪ್ತಿಯನ್ನು ಶಮನವನ್ನು ನೀಡುವಂಥವನು ಶಂಭು. ಈ ಹೆಸರಿನಿಂದ ಆರಾಧಿಸಿದರೆ ಅವರಿಗೆ ತೃಪ್ತಿಯೂ ನೆಮ್ಮದಿಯೂ ದೊರಕುತ್ತದೆ ಎನ್ನುವಂತಹ ವಿಚಾರವನ್ನ ತಿಳ್ಕೊಂಡ್ವಿ. ಮುಂದಿನ ಶಬ್ದವಾಗಿ ತ್ವಷ್ಟ ಮಾರ್ತಾಂಡ ಅಂಶುಮಾನ್ ಎನ್ನುವಂಥದ್ರಲ್ಲಿ ತಾವು ತ್ವಷ್ಟ ಎನ್ನುವಂತಹ ಪದದ ಅರ್ಥವನ್ನ ತಿಳಿಸ್ಕೊಡ್ಬೇಕು. ವಾಸ್ತವವಾಗಿ ತ್ವಷ್ಟ ಅನ್ನತಕ್ಕಂಥದ್ದು ದ್ವಾದಶಾದಿತ್ಯದಲ್ಲಿ ಒಬ್ಬರು ಅಂತ ಹೇಳಿದೆ. ಅದಿತಿಗೆ ಹುಟ್ಟಿತಕ್ಕಂಥವರು ಅಂತ, ಅದಿತಿ ಪುತ್ರ ಅಂತ ಮುಂದೆ ಬರುತ್ತೆ. ಆವಾಗ ನಾನು ಅದನ್ನು ವಿವರಣೆ ಕೊಡ್ತೀನಿ. ಹಾಗೆ ತ್ವಷ್ಟ ಅಂದರೆ ಏನು ಅಂದರೆ ಬಹಳ ಸರಳವಾದ ಅರ್ಥದಲ್ಲಿ ಶ್ರೀಮಂತಿಕೆಯನ್ನು ಕೊಡುವಾತ ಅಂತ. ಅಂದರೆ ಹಣವನ್ನು ಪ್ರದಾನ ಮಾಡುವಾತ ಅಂತ. ಅಂದರೆ ನಮಗೆ ಭಾಗವತದಲ್ಲಿ ಒಂದು ಸಂದರ್ಭ ಬರ್ತದೆ. ಸತ್ರಾಜಿತ ಮಹಾರಾಜ ಸೂರ್ಯನನ್ನು ಕುರಿತು ತಪಸ್ಸನ್ನು ಮಾಡಿ ಆತನಿಂದ ವರವನ್ನು ಪಡೆದ. ಸ್ಯಮಂತಕಮಣಿ, ಆ ಕಥೆಯೆಲ್ಲ ಗಣೇಶನ ಹಬ್ಬದ ಸಂದರ್ಭದಲ್ಲೆಲ್ಲ ಕೇಳ್ತಾರೆ. ಸ್ಯಮಂತಕಮಣಿ ಸೂರ್ಯನಿಂದ ಅನುಗ್ರಹಿಸಲ್ಪಟ್ಟಿತು. ಆ ಸ್ಯಮಂತಕಮಣಿಯನ್ನು ಪ್ರತಿನಿತ್ಯ ಪೂಜೆ ಮಾಡುವುದರಿಂದಾಗಿ ಒಂದಷ್ಟು ಚಿನ್ನ ಸಿಗ್ತಾ ಇತ್ತು ಅವನಿಗೆ ಪ್ರತಿನಿತ್ಯ. ಕಥೆ ಹೋಗುತ್ತೆ ಹಾಗೆ. ಆದರೆ ಪ್ರಧಾನವಾದ್ದೇನಪ್ಪ ಅಂದರೆ ಚಿನ್ನವನ್ನು, ಹಣವನ್ನು, ತನ್ಮೂಲಕ ಶ್ರೀಮಂತಿಕೆಯನ್ನು, ತನ್ಮೂಲಕ ಹಣದಿಂದ ಸಿಗಬಹುದಾದಂತಹ ಸುಖವನ್ನು ಪ್ರದಾನ ಮಾಡುವಾತ ತ್ವಷ್ಟ ಅಂತ. ಹೀಗಾಗಿ ನಾನು ಬಹಳ ಬಾರಿ ಹೇಳ್ತಾ ಬಂದಿದ್ದೇನೆ. ಏನಂತ, ಯಾರು ಯಾರಿಗೆ ಯಾವುದು ಬೇಕಿದೆಯೋ ಅದನ್ನು ಆ ನಾಮಧೇಯದ ಮೂಲಕ ಪಾರಾಯಣ ಮಾಡಬೇಕು ಅಂತ. ನಿಂಗೆ ದುಡ್ಡು ಬೇಕಾಗಿದೆಯಾ? ಬೇಕಾದರೆ ತ್ವಷ್ಟ ಸ್ವಾಹ ತ್ವಷ್ಟ 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 ಅನ್ನತಕ್ಕಂಥದ್ದು ದಿವಸಕ್ಕೊಂದು 1008 ಸಲ ಹೇಳಬೇಕು. ಹಣ ಬೇಕಾಗಿದ್ರೆ ಅದು ಹೇಳಬೇಕು, ಊಟ ಬೇಕಾದ್ರೆ ಹೇಳಬೇಕು, ಹರಿದಶ್ವಾಯ ಸ್ವಾಹ ಅಂತ ಹೇಳ್ತಾ ಇರಬೇಕು. ಅಂದರೆ ಸೂರ್ಯನ ಹತ್ತಿರ ಕೊಡಲಿಕ್ಕೆ ಸಾಕಷ್ಟಿದೆ. ಆರೋಗ್ಯ ಬೇಕಿದ್ರೆ ಏನು ಮಾಡಬೇಕು? ನೀನು ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದೀಯ, ಸೂರ್ಯ ನಮಸ್ಕಾರ ಮಾಡಬೇಕು. ಅಂದರೆ ಆರೋಗ್ಯ ಬೇಕಾ, ಹಣ ಬೇಕಾ, ಆಹಾರ ಬೇಕಾ, ಅಧಿಕಾರ ಬೇಕಾ, ಏನು ಬೇಕಾಗಿದ್ದರೂ ಸೂರ್ಯ ಕೊಡ್ತಾನೆ ಅನ್ನತಕ್ಕಂಥದ್ದು. ಹೀಗಾಗಿ ಒಂದೊಂದು ನಾಮಧೇಯವೂ ಸೂರ್ಯನಲ್ಲಿ ಇರತಕ್ಕಂತಹ ವಿಶೇಷವಾದ ಗುಣವೊಂದನ್ನು ಪ್ರತಿಷ್ಠಾಪನೆ ಮಾಡುತ್ತೆ. ಈ ತ್ವಷ್ಟ ಅದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ಏನು ತ್ವಷ್ಟ ಅಂದರೆ ವಿಶ್ವಕರ್ಮ ಇದ್ದಂತೆ ಅಂತ. ವಿಶ್ವಕರ್ಮನ ಕೆಲಸ ಏನಪ್ಪ ಅಂದರೆ ಬಡಗಿ ಅಂತಂತ. ಬಡಗಿ ಅಂದರೆ ಅರ್ಥ ಏನು? ಈಗ ಒಂದು ಮರದ ತುಂಡನ್ನು ಕೊಟ್ಟರೆ ಆತ ಅದನ್ನು ಕೆತ್ತಿ ಒಂದು ಶಿಲ್ಪವನ್ನಾಗಿ ತಯಾರು ಮಾಡ್ತಾರೆ. ಅಂದರೆ ವ್ಯಕ್ತಿಯೊಬ್ಬನ ಜೀವನವನ್ನು, ಅಡ್ಡಾದಿಡ್ಡಿಯಾಗಿರತಕ್ಕಂಥ ಕಾಡು ಮರದಂತೆ ಇರತಕ್ಕ ಜೀವನವನ್ನು ಒಂದು ಆಕಾರಕ್ಕೆ ತರ್ತಾನೆ ಸೂರ್ಯ. ನಿನಗೆ ನಿನ್ನ ಜೀವನದಲ್ಲಿ ಯಾವುದೇ ಕೊರತೆಯಾಗಿದ್ದರೂ ಸೂರ್ಯನನ್ನು ಪ್ರಾರ್ಥನೆ ಮಾಡಿದರೆ ನಿನ್ನ ಜೀವನವನ್ನು ನೇರ್ಪಡಿಸಿಬಿಡ್ತಾನೆ ಅಂತಂತ ಒಂದು ಆಕಾರ ಕೊಟ್ಬಿಡ್ತಾನೆ ಅನ್ನೋದಕ್ಕೆ. ಅದು ತ್ವಷ್ಟ ಅನ್ನತಕ್ಕಂಥದ್ದರ ಅರ್ಥ. ಹೀಗಾಗಿ ತ್ವಷ್ಟ ಅಂದರೆ ಯಾವುದೇ ವ್ಯಕ್ತಿಯ ಜೀವನವನ್ನು ಸರಿಪಡಿಸ್ತಕ್ಕಂಥವ್ರು. ಒರಟಾಗಿರತಕ್ಕಂಥ ಕಾಡಾಗಿರತಕ್ಕಂಥ ಯಾವುದೋ ಒಂದು ಕಲ್ಲನ್ನು ತೆಗೆದುಕೊಂಡು ದೇವತಾ ಮೂರ್ತಿಯನ್ನಾಗಿ ಹೇಗೆ
ಪರಿವರ್ತನೆ ಮಾಡಲಿಕ್ಕಾಗುತ್ತೋ, ತ್ವಷ್ಟ ಅನ್ನತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಸೂರ್ಯನ ಆರಾಧನೆಯನ್ನು ಯಾರು ಮಾಡಿದರೂ ಅವರಿಗೆ ಆ ರೀತಿ ತಮ್ಮ ಜೀವನವನ್ನು ನಿರ್ಪಡಿಸ್ತಾನೆ. ಇದು ತ್ವಷ್ಟ ಅನ್ನತಕ್ಕಂಥದ್ರ ಅರ್ಥ. ಮುಂದಿನ ಯಾವುದು? ಮಾರ್ತಾಂಡ ಅಂಶುಮಾನ್. ಮಾರ್ತಾಂಡ ಅಂದ್ರೂ ಕಿರಣ ಅಂತ, ಅಂಶುಮಾನ್ ಅಂದ್ರೂ ಕಿರಣ ಅಂತಾನೆ. ಸೂರ್ಯನಲ್ಲಿ ಇರ್ತಕ್ಕಂಥದ್ದೇ ಕಿರಣಗಳು. ಆ ಕಿರಣಗಳಿಂದಲೇ ರವಿ ಅಂತ, ರವಿ ಅನ್ನೋದು ಮುಂದೆ ಹೇಳ್ತೀನಿ ನಾನು. ರವಿ ಅನ್ನತಕ್ಕಂಥ ಹೆಸರು ಬಂದಿದ್ದು ಕೀರ್ತಿಸಲ್ಪಡತಕ್ಕಂಥವನು ಅಂತ ಅದರ ಅರ್ಥ. ಅದಿರಲಿ. ಆದರೆ ಮಾರ್ತಾಂಡ ಅನ್ನೋದಕ್ಕೂ ಒಂದು ಕಥೆ ಇದೆ. ಅದೇನು ಅಂದರೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶ್ಯಾಮ್ ಸುತ್ರಾವೆ ಅವರ ಪ್ರಶ್ನೆ ದಾವಣಗೆರೆಯಿಂದ ಕೇಳ್ತಾ ಇರುವಂಥದ್ದು ಮೋಹ ಮುದ್ಗರದ ಶ್ಲೋಕ ಮತ್ತು ಅದರ ಅರ್ಥದ ಬಗ್ಗೆ. ಹಿಂದಿನ ಸಂಚಿಕೆಯಲ್ಲಿ ಅದೆಷ್ಟು ಕಷ್ಟಪಟ್ಟು ಹಠ ಸಾಧನೆಯನ್ನು ಮಾಡಿದರೂ ಕೂಡ ಸನ್ಯಾಸಿಗಳು ಆಶೆ ಈ ಪಾಶದ ಮೋಹಕ್ಕೆ ಒಳಗಾಗಿದ್ದಾರೆ. ಆದ್ದರಿಂದಲೇ ಅದರಿಂದ ಹೊರಗೆ ಬರೋದಿಕ್ಕೆ ಅಂತಾನೆ ಈ ಗೋವಿಂದನನ್ನು ಭಜನೆ ಮಾಡು ಎನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಮುಂದಿನ ಶ್ಲೋಕ ಯಾವುದು ಅಂತ ತಿಳಿಸ್ಕೊಡಿ. ಸಂಸಾರಿಗಳು ಸನ್ಯಾಸಿಗಳು ಇಬ್ಬರೂ ಹೋಗತಕ್ಕಂಥ ಕೆಲವು ಕ್ಷೇತ್ರಗಳಿವೆ. ಉದಾಹರಣೆಗೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ, ಅಥವಾ ಕುಂಭಮೇಳ ನಡೆದರೆ ಆ ನದಿಯಲ್ಲಿ ಸ್ನಾನ ಮಾಡಿ. ಅಲ್ಲಿ ಬರೀ ಸಂಸಾರಿಗಳು ಹೋಗ್ತಾರೋ ಸನ್ಯಾಸಿಗಳು ಹೋಗ್ತಾರೋ? ಇಬ್ಬರೂ ಹೋಗ್ತಾರೆ. ಹಾಗೆ ಯಾವುದೋ ಒಂದು ವ್ರತ, ಈ ವ್ರತವನ್ನು ಸನ್ಯಾಸಿಗಳು ಮಾಡಬಹುದು. ಮೊನ್ನೆ ಯಾವುದೋ ಮಾತಾಡ್ತೇವೆ ಭೀಷ್ಮ ಪಂಚಕ ಅಂತ. ಸಂಸಾರಿಗಳು ಮಾಡಬಹುದು, ಸನ್ಯಾಸಿಗಳು ಮಾಡಬಹುದು, ವಿಧವೆಯರು ಮಾಡಬಹುದು, ಬಾಲಕರು ಮಾಡಬಹುದು, ಬಾಲಕಿಯರು ಮಾಡಬಹುದು. ಹೀಗೆ ಕೆಲವು ತೀರ್ಥಕ್ಷೇತ್ರಗಳು, ಕೆಲವು ವ್ರತಗಳು, ಇವುಗಳು ಎಲ್ಲ ವರ್ಗಕ್ಕೂ ಇರುತ್ತೆ. ಆ ಈರುವರನ್ನು ಕುರಿತು ಈಗ ಮಾತಾಡ್ತಾ ಇದ್ದಾರೆ ಭಗವತ್ಪಾದರು. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಮಥವಾ ದಾನಂ ಜ್ಞಾನವಿಹೀನ ಸರ್ವಮನೇನ ಮುಕ್ತೋ ನ ಭವತಿ ಜನ್ಮಶತೇನ ಅಂದ್ಬಿಟ್ರು ಅವರು. ಅಯ್ಯ, ನೀನೆಲ್ಲಿ ಹೋಗ್ತಿದ್ದೀ? ಗಂಗಾ ಸ್ನಾನಕ್ಕೆ ಹೋಗ್ತಾ ಇದ್ದೀ. ಗಂಗಾ ಸ್ನಾನವನ್ನು ಮಾಡುತ್ತಿದ್ದಾಗಲೂ ದುಡ್ಡು ಹೇಗೆ ಉಳಿಸಬಹುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಗಂಗಾ ಸ್ನಾನವನ್ನು ಮಾಡ್ತಾ ಅಲಕನಂದ ಹತ್ರಕ್ಕೆ ಹೋಗಿದ್ದೀವಿ ನಾವು. ಪಿಂಡ ಪ್ರದಾನ ಮಾಡಬೇಕಾಗಿದೆ ನಮ್ಮ ಪಿತೃದೇವತೆಗಳಿಗೆ. ಅವನೇನೋ ಕೇಳ್ತಾ ಇದ್ದಾನೆ ಪಂಡ, ಒಂದು 1000 ರೂಪಾಯಿ. 50,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿರೋ ನಮಗೆ ಅವನೊಂದು 1000 ರೂಪಾಯಿ ಕೇಳಿದ್ರೆ ಕಿತ್ತಾಡ್ಬೇಕೆ ಅವನ ಹತ್ರ. ಇನ್ನೊಂದು 1000 ರೂಪಾಯಿ ತಗೊಳ್ಳೆಯ ಅಂತ ಹೇಳಬೇಕು. ಅಂದರೆ ಎಲ್ಲೋ ಒಂದು ಕಡೆ ಅಲಕನಂದೆ, ಅಲ್ಲಿ ಬ್ರಹ್ಮಕಪಾಲ ಇದೆ, ಅದು ಕೇದಾರಖಂಡ ಅಂತ, ಬದ್ರಿನಾರಾಯಣ ಇದ್ದಾನೆ. ಇಲ್ಲಿ ನಾವು ಪಿಂಡ ಪ್ರದಾನ ಮಾಡಿದ್ರೆ ಅಕ್ಷಯ ಪಿಂಡ ಪ್ರದಾನ ಆಗುತ್ತೆ. ನಮ್ಮ ಪಿತೃದೇವತೆಗಳಿಗೆಲ್ಲ ಸ್ವರ್ಗ ಸಿಗುತ್ತೋ ಮೋಕ್ಷ ಸಿಗುತ್ತೋ. ಇಷ್ಟೆಲ್ಲ ಮಾತಾಡ್ತಾ ಇರಬೇಕಾದ್ರೆ ನಾನು ಗಂಗಾ ನದಿ ಹತ್ರಕ್ಕೆ ಹೋಗ್ಬಿಟ್ಟು ದುಡ್ಡು ಕಿತ್ತಾಡ್ತಾ ಕೂತ್ಕೊಂಡ್ರೆ 10 ರೂಪಾಯಿ ಕಡಿಮೆ ಮಾಡ್ಕೊಳ್ಳಯ್ಯ. ಮತ್ತು ಯಾಕೆ ಮಾಡ್ತಾ ಇದೀಯ ನೀನು? ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಮಥವಾ ದಾನಂ. ನಾನು ವ್ರತ ಮಾಡ್ತಾ ಇದ್ದೇನಪ್ಪ, ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದೇನೆ. ಮಾರನೇ ದಿವಸದಲ್ಲಿ ಸುಳ್ಳು ಹೇಳ್ತೀನಿ. ಅರೆ, ಮಾಡ್ತೇವೆ ಸತ್ಯನಾರಾಯಣ ವ್ರತ ಅಂದರೆ ನಾನು ಬರೀ ವ್ರತವನ್ನು ಮಾಡೋದ್ರಿಂದಲೋ ಗಂಗೆಯಲ್ಲಿ ಮುಳುಗಿ ಹೇಳೋದ್ರಿಂದಲೋ ನನಗೆ ಪುಣ್ಯ ಸಿಗಲ್ಲ, ನನಗೆ ಮೋಕ್ಷ ಸಿಗೋದಿಲ್ಲ. ನಾನು ಒಂದು ಸಲ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಉಪನ್ಯಾಸ ಕೊಡ್ತಾ ಇದ್ದೆ. ನಂಜನಗೂಡಿನಲ್ಲೋ ಏನೋ ಮರ್ತೋಗ್ಬಿಟ್ಟಿದೆ ನನಗೆ. ಅಲ್ಲಿ ಈ ವಂದನಾರ್ಪಣೆ ಮಾಡೋರು ಹೇಳಿದರು, ಸುಮ್ಮನೆ ಹಾಸ್ಯವಾಗಿ ಮಾತಾಡ್ತಾ ಅವ್ರು ಹೇಳಿದರು. ಗುರುಗಳು ಹೇಳ್ಕೊಟ್ಟಿದ್ದಾರೆ. ಆ ಹರಿಶ್ಚಂದ್ರ ಕಾವ್ಯದಲ್ಲಿ ಕೊನೆಯಲ್ಲಿ ಒಂದು ಪದ್ಯ ಬರ್ತದೆ. ಈರೇಳು ಜನ್ಮದಿಮ್ಮಾಡಿದ್ದ ಪಾತಕವು ತರಣಿ ಉದಯದ ಮುಂದೆ ನಿಂದ ತಿಮಿರದ ತೆರದಿ ಹರಿಯುತಿಹುದೇಕೆಂದೊಡೆ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎರಡಿಲ್ಲ ಎಂದು ಶ್ರುತಿ ಸಾರುತ್ತಿರಲು ಅರರೇ ಆ ವಾಕ್ಯವ ನಿರುತವ ಮಾಡಿ ಮೂಜಗಕ್ಕೆ ತೋರಿದ ಹರಿಶ್ಚಂದ್ರ ಕಥೆ ಕೇಳಿದಳು. ಹರಿಶ್ಚಂದ್ರನ ಕಥೆಯನ್ನು ಕೇಳಿಬಿಟ್ರೆ, ಈರೇಳು ಜನ್ಮದಿಮ್ಮಾಡಿದ್ದ ಪಾತಕವು, 14 ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪಾತಕ, ತರಣಿ ಉದಯದ ಮುಂದೆ ನಿಂದ ತಿಮಿರದ ತೆರದಿ, ಸೂರ್ಯ ಹುಟ್ಟುತ್ತಾ ಇದ್ದಾಗ ಕತ್ತಲು ಎದುರು ನಿಂತರೇನಾಗುತ್ತೆ? ಕತ್ತಲು ಹರಿದು ಹೋಗುತ್ತೆ. ಹರಿಯುತಿಹುದು ಏಕೆಂದೊಡೆ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು. ಈಶ್ವರ ಅಂದರೆ ಸತ್ಯ ಕಣ್ರಿ, ಸತ್ಯ ಅಂದರೆ ಈಶ್ವರ, ಎರಡಿಲ್ಲ ಅಂತ ಶ್ರುತಿ ಸಾರುತ್ತಿರಲು ಹರೇ ಅದು ನಿಜ ಮಾಡಿಬಿಟ್ಟಿದಾರಲ್ಲಯ್ಯ ಅಂತ ಹರಿಶ್ಚಂದ್ರನ ಕಾವ್ಯವನ್ನು ಕೇಳಿದರೆ 14 ಜನ್ಮಗಳಲ್ಲಿ ಮಾಡಿರೋ ಪಾಪವೆಲ್ಲ ಪರಿಹಾರ ಆಗುತ್ತೆ ಅಂತ ವಂದನಾರ್ಪಣೆ ಮಾಡ್ತಾ ಇದ್ದು ಹೇಳಿದರು. ಹಾಗಂತ ಗುರುಗಳು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿಯ ತನಕ ನಾವು ಮಾಡಿರತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗಿಬಿಟ್ಟಿದೆ.
ನಾಳೆಯಿಂದ ಮತ್ತೆ ಪಾಪ ಮಾಡಿದರೆ ಇನ್ನೊಂದ್ಸಲ ಗುರುಗಳ ಕರೆಸಿ ಉಪನ್ಯಾಸ ಕೊಡಿಸೋಣ ಅಂತ. ಅಂದರೆ ಅರ್ಥ ಏನು ಅಂದರೆ, ಗಂಗಾ ಸಾಗರದಲ್ಲಿ ನಾನು ಮುಳುಗಿ ಹೇಳ್ತೀನಿ ಅಂತಂದರೆ ಪುಣ್ಯ ಬಂತ್ರಿ, ನಾಳೆಯಿಂದ ಪಾಪ ಮಾಡೋಕ್ಕೆ ಪರವಾನಗಿನ ಅದು? ಭಗವತ್ಪಾದರು ಅದನ್ನು ಚುಚ್ಚಿ ಹೇಳ್ತಾ ಇದ್ದಾರೆ, ಕುರುತೇ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಂ ಅಥವಾ ದಾನಂ. ನೀವು ಗಂಗೆಯಲ್ಲಿ ಮುಳುಗಿ ಹೇಳ್ತೀರೋ, ಅಥವಾ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ವ್ರತವನ್ನು ಮಾಡ್ತೀರೋ, ಅಥವಾ ಮನಸ್ಸು ಬಿಚ್ಚಿ ದಾನ ಮಾಡ್ತೀರೋ, ಇದು ಏನೂ ಪ್ರಯೋಜನ ಇಲ್ಲ. ಎಲ್ಲಿ ತನಕ? ಜ್ಞಾನ ವಿಹೀನ ಸರ್ವಮನೇನ. ನಿಜವಾಗಿರತಕ್ಕಂಥ ಜ್ಞಾನ ಅನ್ನುವುದು ಏನು ಅಂತ ನಿಮಗೆ ಗೊತ್ತಿಲ್ಲದೆ ಹೋದರೆ, ನೀವು ಬರೀ ಅಜ್ಞಾನದಲ್ಲಿಯೇ ಇದ್ದರೆ, ಜ್ಞಾನರಹಿತರಾಗಿದ್ದರೆ, ಜ್ಞಾನ ವಿಹೀನ ಸರ್ವಮನೇನ, ಇನ್ನು ಎಲ್ಲ ಇದ್ದರೂ ನಿಮಗೆ ಜ್ಞಾನವಿಲ್ಲದೆ ಇದ್ದರೆ ಮುಕ್ತೋ ನ ಭವತಿ, ಮುಕ್ತಿ ಏನೋ ನಿಮಗೆ ಸಿಗೋದಿಲ್ಲ. ಹಾಗಾದರೆ ಜ್ಞಾನ ಅಂದರೆ ಯಾವುದು? ಯಾವ ಜ್ಞಾನವನ್ನು ತಿಳ್ಕೋಬೇಕು ಅಂದರೆ, ನಾನು ಅಶಾಶ್ವತ, ನಾನು ಇರೋದಿಲ್ಲ, ಕೊಂಚ ಕಾಲ ಆದಮೇಲೆ ನಾನು ಹೋಗ್ತೀನಿ. ಶಾಶ್ವತವಾಗಿರತಕ್ಕಂಥ ಒಂದು ವಸ್ತು ಇದೆಯರಿ, ಆ ಶಾಶ್ವತವಾಗಿರತಕ್ಕಂಥ ವಸ್ತುವೇ ಬ್ರಹ್ಮನ್ ಅನ್ನತಕ್ಕಂಥದ್ದು. ನಾನು ಆ ಬ್ರಹ್ಮನ್ ಹತ್ತಿರಕ್ಕೆ ಹೋಗಬೇಕು. ಈ ಲೌಕಿಕವಾಗಿರತಕ್ಕಂತಹ ಆಶೆಗಳಿಗೋ, ಆಮಿಷಗಳಿಗೋ, ಬಾಂಧವ್ಯಗಳಿಗೋ, ನೋವುಗಳಿಗೋ, ಸಂಕಟಗಳಿಗೋ ಅಂಟ್ಕೋಕೂಡ್ದು ಅನ್ನತಕ್ಕಂಥ ಜ್ಞಾನ ನನಗೆ ಬರಬೇಕು. ಹಾಗೆ ಜ್ಞಾನ ಬಂದರೆ ಲೌಕಿಕದ ಅಶಾಶ್ವತವಾಗಿರತಕ್ಕಂತಹ ಸಂಬಂಧಗಳಲ್ಲಿ ರುಚಿಯನ್ನು ಕಳ್ಕೊಂಡು ಶಾಶ್ವತವಾಗಿರತಕ್ಕಂತಹ ಪರಬ್ರಹ್ಮ ಸ್ವರೂಪದ ಧ್ಯಾನದಲ್ಲಿ ನಾವಿರ್ತೀವಿ. ಹಾಗೆ ಪರಬ್ರಹ್ಮ ಸ್ವರೂಪದ ಧ್ಯಾನದಲ್ಲಿ ಇರಬೇಕಾದ್ರೆ ನಾವು ಎಲ್ಲಿಂದ ಶುರು ಮಾಡಬೇಕು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಎನ್ನುವುದರಿಂದ ಗುರುಗಳೇ. ಮುಂದಿನ ಪ್ರಶ್ನೆ ಈ ಸತೀಶ್ ಚಂದ್ರ ನಾವದಗಿ ಅವರು ಕೇಳ್ತಾ ಇರುವಂಥದ್ದು ಬೆಂಗಳೂರಿನಿಂದ. ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ ಈ ಪ್ರಶ್ನೆ. ತಮ್ಮ ಕಾರ್ಯಕ್ರಮದಲ್ಲಿ ತಿಪಟೂರ ಹತ್ತಿರವಿರುವಂತಹ ಒಬ್ಬ ಸಾಧಕರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ. ಅವರ ಹೆಸರು ಮತ್ತು ಅವರ ಸಾಧನೆ ಬಗ್ಗೆ ತಾವು ಇನ್ನೊಮ್ಮೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ದಯವಿಟ್ಟು ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ತಿಪಟೂರಿನ ಹತ್ರ ಬೆಲಗೂರು ಅಂತ ಇದೆ. ಮೊನ್ನೆ ನಾನು ಅವಧೂತರುಗಳ ಬಗ್ಗೆ ಮಾತಾಡ್ತಾ ಇದ್ದ ಹೇಳಿದ್ದೆ ಅಂತ ಕಾಣುತ್ತೆ ಅವರ ಹೆಸರು. ಪ್ರಕೃತ ನನಗೆ ತಿಳಿದಂತೆ ಕರ್ನಾಟಕದಲ್ಲಿ ಇರತಕ್ಕಂತಹ ಅವಧೂತರು ಅವರೊಬ್ಬರು. ಹಿಂದೆ ವೆಂಕಟಾಚಲಾವಧೂತರು ಅಂತ ಇದ್ದರು ಸಕರಾಯಪಟ್ಟಣದಲ್ಲಿ, ಈಗ ಅವರಿಲ್ಲ. ಇವರ ಹೆಸರು ಬಿಂದು ಮಾಧವ ಶರ್ಮಾ ಅಂತ. ಅವರು ಮಾರುತಿಯ ಉಪಾಸಕರು. ಆ ಸುತ್ತಮುತ್ತಲೂ ಇರತಕ್ಕಂಥವರು ಅವರನ್ನು ಮಾತಾಡುವ ಮಾರುತಿ ಅಂತ ಕರೀತಾರೆ, ನಡೆದಾಡತಕ್ಕಂಥ ಆಂಜನೇಯ ಅಂತ ಕರೀತಾರೆ. ಹಾಗೆ ನೋಡಿದರೆ ಆ ಬೆಲಗೂರು ಒಂದು ಪುಟಾಣಿ ಹಳ್ಳಿ. ಎಲ್ಲ ಜನ 100-200 ಮನೆ ಇರಬೇಕಷ್ಟೇ. ಆದರೆ ಇವರು ಅಲ್ಲಿರುವುದರಿಂದಾಗಿ, ಇವರು ಮಾಡತಕ್ಕಂತಹ ಕೈಂಕರ್ಯದಿಂದಾಗಿ ಲಕ್ಷಾಂತರ ಜನ ಹೋಗ್ತಾರೆ ಅಲ್ಲಿಗೆ, ಇವತ್ತಿಗೂ ಹೋಗ್ತಾರೆ ಅಲ್ಲಿಗೆ. ಅವರ ಸಾಧನೆಯನ್ನು ಅವರು ಕೇಳಿದ್ದಾರೆ. ನಾನು ನೇರವಾಗಿ ಅವರ ಸಾಧನೆಯನ್ನು ಹೆಚ್ಚು ಕಂಡಿಲ್ಲ. ನಾನು ಕೇಳಿರುವುದರ ಪ್ರಕಾರ ಅವರಿಗೆ ಯಾರಿಗೆ ಹೋದರೂ ಅವರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಅಂತ ಕೇಳಿರೋದನ್ನು ಕೇಳಿದ್ದೀನಿ. ನಾನು ಹೇಳಿರೋದನ್ನು ನನಗೆ ನೇರವಾಗಿ ಅಂಥ ಅನುಭವ ಏನೂ ಆಗಿಲ್ಲ. ಆದರೆ ಒಂದು ಸಾಧನೆಯನ್ನು ನಾನು ಬಹಳ ವಿಶೇಷವಾಗಿ ಗಮನಿಸಬೇಕು. ಇಡೀ ಭಾರತದಲ್ಲಿ ಯಾರೂ ಮಾಡಿರತಕ್ಕಂತಹ ಒಂದು ಯಜ್ಞವನ್ನು ಮಾಡಿದರು ಅವರು. ಅದು ಏನು ಅಂದರೆ, ಆ ಏನು ಅನ್ನೋದಕ್ಕಿಂತ ಅದು ಎಷ್ಟು ಕಷ್ಟ ಅಂದರೆ ನಾನು ಅದನ್ನು ವಿವರಣೆ ಕೊಡಬೇಕು ಸ್ವಲ್ಪ. ರುದ್ರ ಅಂತ ಕೇಳಿದೀಯ ನೀನು? ರುದ್ರ ಅಂದರೆ ಕೃಷ್ಣ ಯಜುರ್ವೇದದಲ್ಲಿ ವೈಶ್ವದೇವಕಾಂಡ ಅಂತ ಇದೆ. ಆ ವೈಶ್ವದೇವಕಾಂಡದಲ್ಲಿ ರುದ್ರ ಪ್ರಶ್ನ ಅಥವಾ ರುದ್ರಾಧ್ಯಾಯ ಅನ್ನತಕ್ಕಂಥ ಒಂದು ಭಾಗ ಇದೆ. ಆ ರುದ್ರಾಧ್ಯಾಯದಲ್ಲಿ 2 ಭಾಗ ಇದೆ. ಒಂದು ನಮಕ ಅಂತ, ಒಂದು ಚಮಕ ಅಂತ. ನಮಕದಲ್ಲಿ 11 ಅನುವಾಕಗಳಿದೆ, ಚಮಕದಲ್ಲಿ 11 ಅನುವಾಕಗಳಿದೆ. 11 ಅನುವಾಕಗಳಿರತಕ್ಕಂತಹ ನಮಕವನ್ನು 11 ಬಾರಿ ಹೇಳಿ, 11 ಅನುವಾಕಗಳಿರತಕ್ಕಂಥ ಚಮಕವನ್ನು 1 ಬಾರಿ ಹೇಳಿದರೆ ಅದನ್ನು ರುದ್ರ ಅಂತ ಕರೀತಾರೆ. ಬಹಳ ದೀರ್ಘವಾದ ಕಾರ್ಯಕ್ರಮ ಅದು. ಇಂತಹ ರುದ್ರವನ್ನು 11 ಮಂದಿ ಕೂತ್ಕೊಂಡು 11 ದಿವಸ 11 ಸಲ ಹೇಳಿದರೆ ಮಹಾರುದ್ರ ಅಂತ ಕರೀತಾರೆ. ಒಂದೇ ದಿವಸದಲ್ಲಿ ಮುಗಿಸೋಣ ಅಂದರೆ 121 ಜನ ಕೂತ್ಕೊಂಡು 11 ಸಲ ಹೇಳಬೇಕು.
ಇದೇನಿದು ಮಹಾರುದ್ರ. ಅತಿರುದ್ರ ಅಂತ ಇನ್ನೊಂದು ಶಬ್ದ ಇದೆ, ಕೇಳಿದೆಯೋ? ಅತಿರುದ್ರ ಅಂದ್ರೆ ಏನಪ್ಪ ಅಂದರೆ ಈ ರುದ್ರ ಏನದು? ರುದ್ರ ಅಂದರೆ 11 ಬಾರಿ ನಮಕ ಹೇಳಿ ಒಂದ್ಸಲ ಚಮಕ ಹೇಳ್ತಕ್ಕಂಥ ರುದ್ರವನ್ನ 1331 ಮಂದಿ ಕೂತ್ಕೊಂಡು 11 ಸಲ ಹೇಳೋದು. ಒಂದು ದಿವಸದಲ್ಲಿ ಅತಿರುದ್ರ ಮಾಡಬೇಕು ಅಂದರೆ 1331 ಮಂದಿ ಕೂತ್ಕೋಬೇಕು, 11 ಸಲ ಹೇಳಬೇಕು. ಬೆಳಗ್ಗಿಂದ ಮಧ್ಯಾಹ್ನ ಸಂಜೆ ತನಕ ಆಗುತ್ತೆ. ಇದನ್ನೇನಂತಾರೆ? ಅತಿರುದ್ರ ಅಂತಾರೆ. ಒಂದು ಅತಿರುದ್ರದಲ್ಲಿ ಎಷ್ಟು ರುದ್ರಗಳಿರುತ್ತಪ್ಪ ಅಂದರೆ 14,641 ಬಾರಿ ರುದ್ರ ಹೇಳಿರ್ತಾರೆ. ರುದ್ರ ಅಂದರೆ ಕಷ್ಟ, ಮಹಾರುದ್ರ ಅಂದ್ರೆ ಮಹಾ ಕಷ್ಟ. ಅತಿರುದ್ರ ಅಂದರೆ ರುದ್ರವನ್ನು ಎಷ್ಟು ಸಲ? 14,641 ಬಾರಿ ಹೇಳಬೇಕು ಒಂದು ಅತಿರುದ್ರ ಆಗಬೇಕಾಯ್ತು. ಈ ಅವಧೂತರ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಬಿಂದು ಮಾಧವ ಶರ್ಮರು ಇವರೇನು ಮಾಡಿದರು ಅಂದರೆ ಅದಕ್ಕೆ ಹೇಳಿದ್ದು, ಇಡೀ ಭಾರತದಲ್ಲೇ ಯಾರೂ ಮಾಡಲಿಕ್ಕಾಗಿಲ್ಲ ಇಲ್ಲಿ ತನಕ ಅಂಥ ಮಹಾನ್ ಕಾರ್ಯವನ್ನು ಸಾಧಿಸಿಬಿಟ್ರು ಅವರು. ಈ ರುದ್ರ ಇದೆಯಲ್ಲ, ಅತಿರುದ್ರ ಅಂದರೆ 14,641 ಬಾರಿ ರುದ್ರ ಹೇಳ್ತಕ್ಕಂಥದ್ದು ಅಂತ. ಆ ಅತಿರುದ್ರವನ್ನು 14,641 ಬಾರಿ ಹೇಳ್ತಕ್ಕಂಥ ಅತಿರುದ್ರವನ್ನು 684 ಬಾರಿ ಹೇಳಬೇಕು. ಹತ್ತತ್ರ 684 ಬಾರಿ ಅಂದರೆ ಸತತವಾಗಿ 2 ವರ್ಷಗಳು. ಅಂದರೆ ಪ್ರತಿನಿತ್ಯ 1331 ಮಂದಿಯನ್ನು ಕೂಡಿಸಿ 11 ಬಾರಿ ಹೇಳ್ತಕ್ಕಂಥ ರುದ್ರವನ್ನು 2 ವರ್ಷಗಳ ಕಾಲ 684 ಸಲ ಹೇಳಿದರೆ ಅಲ್ಲಿಗೆ 1 ಕೋಟಿ ರುದ್ರ ಅಂತ ಆಗುತ್ತೆ. ಆ ಕೋಟಿ ರುದ್ರವನ್ನು ಸಾಧಿಸಿದಂತಹ ಮಹಾನುಭಾವ ಅಂತ. ಆ ಪುಟಾಣಿ ಗ್ರಾಮ ಅವರು ಕೋಟಿ ರುದ್ರವನ್ನು ಮಾಡಿದಾಗ ಆ ಇಡೀ ಒಂದು ದೊಡ್ಡ ರಾಜ್ಯವೇ ಆಗಿಬಿಟ್ಟಿತ್ತು. ಆ ಜಮೀನುಗಳಲ್ಲೆಲ್ಲ ಏನು ಋತ್ವಿಕರು, ಅದೇನು ಹೋಮಶಾಲೆಗಳು, ಅದೇನು ಯಜ್ಞಕುಂಡಗಳು, ಅದೇನು ಉಪನ್ಯಾಸಗಳು, ಅದೇನು ಸ್ವಾಮಿಗಳ ಆಗಮನ, ಅದೇನು ಆರ್ಭಟ, ಅದೇನು ಯಜುರ್ವೇದದ ಘೋಷ, ಅದು ಏನು ಜನಸಾಗರ. ನನ್ನ ಅನುಭವದಲ್ಲಿ ನಾನು ನೋಡಿಲ್ಲ ಅದನ್ನು. ಮೊನ್ನೆ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದರು, ನಾನು ಚಂಡಿಕಾ ಹೋಮನ ಹಾಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದರು. ನೋಡಲಿಕ್ಕೆ ಒಂದು ಆಳು ಜೋರಾಗಿದ್ದಾರೆ, ನೋಡಲಿಕ್ಕೆ ವಿಶೇಷವಾಗಿರತಕ್ಕಂಥ ಏನೋ ಪ್ರಭಾವ ಇದೆ ಅಂತ ಅವ್ರಿಗೆ ಅನಿಸುತ್ತೆ. ಯಾರು ಕೇಳಿರೋದವರು? ಸತೀಶ್ ಚಂದ್ರ ಅವರು. ಸತೀಶ್ ಚಂದ್ರ ಅವರೇ, ನೀವು ಇಷ್ಟೊಂದು ಆಸಕ್ತಿಯಿಂದ ಕೇಳಿರೋದ್ರಿಂದ ನೀವು ನೇರವಾಗಿ ತಿಪಟೂರಿಗೆ ಹೋಗಿ, ತಿಪಟೂರಿನಿಂದ ಬೆಲಗೂರು ಅಂತ ಹೋಗಿ ಅಲ್ಲಿ ಅವರ ದರ್ಶನ ಮಾಡಿ, ಅವರು ಹೇಗಾಗೋ ಇರ್ತಾರೆ, ಯಾರು ಭಾಳ ನೈವಾಗಿ ಮಾತಾಡ್ತಾರೆ ಅಂತ ಏನು ಅನ್ಕೋಬೇಕಾದಿಲ್ಲ. ಹೊರಟೊರಟಾಗೂ ಮಾತಾಡ್ತಾರೆ, ಆಪ್ತವಾಗೂ ಇರ್ತಾರೆ. ಬೇಕಾದ್ರೆ ಎಳ್ಕೊಬಿಟ್ಟು ನಿಮ್ಮ ಬಾಯಲ್ಲಿ ತಿಂಡಿನೂ ಕೊಟ್ಬಿಡ್ತಾರೆ, ಮಾತಾಡಿಸ್ದೇನೂ ಇರ್ತಾರೆ, ಹೇಳಲಿಕ್ಕಾಗೋದಿಲ್ಲ. ಅವಧೂತರು ಅಂದರೆ ಆ ಲಕ್ಷಣವೇ ಹಾಗೆ. ಹೀಗೆ ನೀವು ಒಂದ್ಸಲ ಅನುಭವಿಸಿ ಅದನ್ನು. ಇವರ ಮುಂದಿನ ಪ್ರಶ್ನೆ ಇದು. ಬಸವೇಶ್ವರರ ಬಗ್ಗೆ ಅಲ್ಪ ಸ್ವಲ್ಪ ಓದಿಕೊಂಡಿದ್ದೇನೆ, ಸ್ವಲ್ಪ ವಿವರವಾಗಿ ತಿಳಿಸಿಕೊಡಿ. ಸದ್ಯ ನಡೆಯುತ್ತಿರುವಂತಹ ಪ್ರತ್ಯೇಕ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೂ ಬಸವೇಶ್ವರರಿಗೆ ಮಕ್ಕಳಿದ್ದರೆ ಅವರ ಬಗ್ಗೆ ಮಾಹಿತಿ ಇದೆಯೇ ಎನ್ನುವಂಥ ಇಷ್ಟು ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಗುರುಗಳೇ. ಈಗ ಅವ್ರದ್ದು 200 ಪ್ರಶ್ನೆಗಳಿಂದ ಸರಳವಾದ ಒಂದೆರಡಕ್ಕೆ ಮೊದಲು ಹೇಳಿಬಿಡ್ತೀನಿ. ಮಕ್ಕಳುಗಳ ಬಗ್ಗೆ ಮಾಹಿತಿ ಇಲ್ಲ. ಮೊದಲನೇದು, ಅವರ ಮಾನಸಿಕ ಪುತ್ರ ಅಂತ ಹೇಳಿ, ಅವರ ಶಿಷ್ಯ ಅನ್ನುವ ಅರ್ಥದಲ್ಲಿ ಪುತ್ರ ಅಂತ ಚನ್ನಬಸವಣ್ಣನಿಗೆ ಮಾನ್ಯತೆಯನ್ನು ಕೊಡ್ತಾರೆ. ಮತ್ತು ಒಂದು ಗ್ರಂಥದ ಪ್ರಕಾರ ಬಸವಣ್ಣನವರ ಸ್ಥಾನವನ್ನು ಚನ್ನಬಸವಣ್ಣನಿಗೆ ಕೊಡ್ತಾರೆ. ಆಮೇಲೆ ಬಿಜ್ಜಳನ ಆಸ್ಥಾನದಲ್ಲಿದ್ದಂಥ ಆ ಕರ್ಣಿಕ ಹುದ್ದೆ, ಭಂಡಾರಿ ಹುದ್ದೆಯನ್ನು. ಹೀಗೆ ಮಕ್ಕಳ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಇಲ್ಲ. ಇನ್ನು ಅವರೊಂದು ಪ್ರತ್ಯೇಕ ಧರ್ಮ ಅಂತ ಮಾತಾಡಿದ್ದಾರೆ. ಬಸವಣ್ಣನವರು ಪ್ರತ್ಯೇಕವಾಗಿರತಕ್ಕಂಥ ಯಾವ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ. ಅವರು ವೀರಶೈವ ಧರ್ಮ ಅನ್ನತಕ್ಕಂಥದ್ದನ್ನು ಲಿಂಗಾಯತ ಧರ್ಮ ಅಂತ ಮಾಡಿದರು. ಅವರು ಬಹುಶಃ ಲಿಂಗಾಯತ ಧರ್ಮವು ಅವರು ಮಾಡಿದ್ದಲ್ಲ ಅಂತಲೇ ಹೇಳ್ತಕ್ಕದ್ದು. ಯಾಕೆ ಅಂದರೆ ಅವರು ಏನು ಲಿಂಗವನ್ನು ಸ್ವೀಕಾರ ಮಾಡಿದರು, ಅಂತಹ ಲಿಂಗವಂತರು ಬಸವಣ್ಣನವರಿಗಿನ್ನ ಪೂರ್ವದಲ್ಲಿಯೂ ಇದ್ದರು. ಮತ್ತು ಬಸವಣ್ಣನವರು ಶರಣ ಸಮ್ಮೇಳನಗಳನ್ನು ಮಾಡಿದವರು. ಅವರ ಮಹಾಮನೆಯಲ್ಲಿದ್ದಾಗ ಅನೇಕ ಕಡೆಗಳಿಂದ ಶರಣರು ಬರ್ತಾ ಇದ್ದರು. ಆ ಶರಣರಿಗೆ ಬಸವಣ್ಣನವರೇ ನಮಸ್ಕಾರ ಮಾಡ್ತಾಯಿದ್ರು. ಅಂದರೆ ಯಾವುದನ್ನು ನೀವು ಬಸವರ ಪ್ರತ್ಯೇಕ ಧರ್ಮ ಅಂತ ಕರೀತೀರೋ, ಯಾವುದು ಲಿಂಗಾಯತ ಧರ್ಮ ಅಂತ ಹೇಳ್ತೀವೋ, ಯಾವ ಲಿಂಗಾಯತ ಧರ್ಮ ಷಟ್ಸ್ಥಲ ಸಿದ್ಧಾಂತದ ಮೇಲೆ ನಿಂತಿದೆಯೋ ಅದು ಬಸವಣ್ಣನವರಿಂದ ಆರಂಭ ಆಯಿತು. ಅದು ಪ್ರತ್ಯೇಕವಾದ ಧರ್ಮ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಆ ಲಿಂಗಾಯತ ಧರ್ಮವನ್ನು ಅತ್ಯುಚ್ಛ್ರಾಯಕ್ಕೆ ತೆಗೆದುಕೊಂಡು ಹೋದಂಥ ಮಹಾತ್ಮ ಆತ. ಭಕ್ತಿಯ ವಿಷಯದಲ್ಲಿ ಈ ಕಲಿಯುಗದಲ್ಲಿ
ತುಂಬ ಹತ್ತಿರ ಅನ್ನೋ ಹಾಗೆ. ಅಂದರೆ ಕೇವಲ ಒಂದಿಷ್ಟು 1000 ವರ್ಷಗಳ ಹಿಂದೆ, 1200ನೇ ಇಸವಿಯಲ್ಲಿ 12ನೇ ಶತಮಾನದಲ್ಲಿ ಇದ್ದಂತಹ ಮನುಷ್ಯ ಅಂದರೆ 800 ವರ್ಷಗಳ ಹಿಂದೆ ಅಂತ. ಆಗ ಇದ್ದಂತಹ ಭಕ್ತಿ, ಆತ ಭಂಡಾರಿ ಅಂದರೆ ಶ್ರೀಮಂತಿಕೆ ಕೋಶಾಧ್ಯಕ್ಷ ಅಂತ. ಅದಕ್ಕಿನ್ನ ವಿಶೇಷವಾಗಿ ಭಕ್ತಿ ಭಂಡಾರಿ ಆತ. ಅಂದರೆ ಭಕ್ತಿಗೆ ಅನ್ನತಕ್ಕಂಥ ಭಂಡಾರಕ್ಕೆ ಯಜಮಾನನಾದ ಮನುಷ್ಯ ಆತ ಅಂತ. ತುಂಬ ಮಾನವೀಯತಾವಾದವನ್ನು ಮೆರೆದಂಥ ವ್ಯಕ್ತಿ, ಸರ್ವ ಸಮಾನತಾ ಮನೋಭಾವವನ್ನು ರೂಢಿಸಿಕೊಂಡಂತಹ ಮನುಷ್ಯ, ಜೀವನದಲ್ಲಿ ಅಳವಡಿಸಿಕೊಂಡಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಯಾವುದನ್ನು ನಾವು ವಚನ ಸಾಹಿತ್ಯ ಅಂತ ಕರಿತೀವಿ, ಆ ವಚನ ಸಾಹಿತ್ಯ 100ಕ್ಕೆ 99 ತಯಾರಾಗಿದ್ದು ಆತನ ಸಮಕ್ಷಮದಲ್ಲಿ. ಆತ ಕಟ್ಟಿದಂತಹ ಅನುಭವ ಮಂಟಪದಲ್ಲಿ ಅನೇಕ ಶರಣರಿದ್ದು ಆ ವಚನಗಳನ್ನೆಲ್ಲ ವಿರಚನೆ ಮಾಡಿದರು. ಮತ್ತೂ ಒಂದು ಘಟ್ಟ ಹೇಳಬೇಕು ಅಂದರೆ ಆ ವಿರಚನೆಗಳನ್ನೆಲ್ಲ ಸಂಗ್ರಹಿಸಿದ ಆತ. ಅಂದರೆ ಆತನ ಸಾಕ್ಷ್ಯದಲ್ಲಿ ವಚನ ಸಾಹಿತ್ಯ ಅನ್ನುವುದು ನಿರ್ಮಾಣವಾಗಿ ದಾಖಲಾಗಿಬಿಡ್ತು. ಇದಕ್ಕೆಲ್ಲ ಬಸವಣ್ಣನವರು ಕಾರಣ ಅದು. ಮತ್ತು ಸಮಾಜದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು. 2 ಪ್ರಧಾನವಾದ ಕ್ರಾಂತಿಗಳು. ಒಂದು ಆಜ್ಞೆ ಸ್ವಲ್ಪ ಸೋಲ್ತು, ಇನ್ನೊಂದು ಮಹಾ ಮಾನ್ಯವಾಯಿತು. ಏನು ಅಂದರೆ ಸ್ತ್ರೀಯರಿಗೆ ಆ ಸಮಾನತಾ ಮನೋಭಾವ, ವೀರಶೈವ ಧರ್ಮವೋ ಲಿಂಗಾಯತ ಧರ್ಮವೋ, ಅವರಿಬ್ಬರೂ ಸ್ವಲ್ಪ ಘರ್ಷಣೆ ಇದೆ ಅವರಿಬ್ಬರಲ್ಲಿ. ಅದೇನೇ ಇರಲಿ, ನಾನು ಗಮನಿಸ್ತಕ್ಕಂಥದ್ದು ಸ್ತ್ರೀಯರಿಗೆ ಕೊಟ್ಟಂತಹ ಮಾನ್ಯತೆ. ಅಲ್ಲಿಯ ತನಕ ಇದ್ದಂತಹ ವೈದಿಕ ಸಮಾಜದಲ್ಲಿ, ನಾನು ವೈದಿಕನಾಗ ಮಾತನ್ನು ಹೇಳ್ತೀನಿ, ಸ್ತ್ರೀಯರಿಗೆ ಆ ಮಾನ್ಯತೆ ಇರಲಿಲ್ಲ. ವೈದಿಕ ಕಾಲದಲ್ಲಿತ್ತು, ಆದರೆ ಆನಂತರ ಬಂದಂತಹ ಪೌರಾಣಿಕ ಕಾಲದಲ್ಲಿ ಸ್ತ್ರೀಯರನ್ನು ಮನೆ ಒಳಗೆ ಕಳಿಸ್ಬಿಡ್ತಾ ಇದ್ದರು. ಅವ್ರಿಗೆ ಯಾವುದೂ ಅಧಿಕಾರ ಇರಲಿಲ್ಲ. ಆದರೆ ಲಿಂಗಾಯತ ಧರ್ಮದಲ್ಲಿ ಸ್ತ್ರೀಯರಿಗೆ ಸಮಾನತೆ ಎನ್ನತಕ್ಕಂಥದ್ದು ಬಂತು. ಮತ್ತು ಗಂಡು ಎಷ್ಟು ಪ್ರಾಧಾನ್ಯವೋ, ನಾನು ನೋಡಿದ್ದೀನಿ, ನಮ್ಮ ಎದುರಿಗೊಬ್ಬ ಲಿಂಗಾಯತರ ಮನೆಯ ಮದುವೆ ನಡೀತು. ಅಲ್ಲಿ ಮದುವೆ ನಡೆದಾಗ ಆ ಗಂಡು ಆ ಹೆಂಡತಿಗೆ ಪೂಜೆ ಮಾಡ್ತಾನೆ. ಈಕೆ ಲಕ್ಷ್ಮಿ ಅಂತ ಏನೋ ಕರ್ಕೊಂಡು ಪೂಜೆ ಮಾಡ್ತಾನಂತ. ಅದು ಬಹಳ ದೊಡ್ಡ ದರ್ಶನ ಅದು. ಈ ವೈದಿಕರಲ್ಲಿ ಜನಿವಾರವನ್ನು ಕೇವಲ ಬ್ರಾಹ್ಮಣರು ಹಾಕ್ಕೊಳ್ತಾರೆ, ಗಂಡಸರು, ಹೆಂಗಸರು ಹಾಕ್ಕೊಳ್ಳೋದಿಲ್ಲ. ಆದರೆ ವೀರಶೈವರಲ್ಲಿ ಸ್ತ್ರೀಯರೂ ಆ ಲಿಂಗಧಾರಣೆಯನ್ನು ಮಾಡ್ಕೊಳ್ತಾರೆ. ಹೀಗಾಗಿ ಆ ಸ್ತ್ರೀ ಸಮಾನತೆ ಎನ್ನತಕ್ಕಂಥದ್ದು ಲಿಂಗಾಯತ ಧರ್ಮದ ನಾನು ಮೆಚ್ಚತಕ್ಕಂಥ ಬಹಳ ದೊಡ್ಡ ಅಂಶ ಅದು. ಇದೆಲ್ಲ ಬಸವಣ್ಣ ಸುತ್ತಮುತ್ತಲು ನಡೆದಿದ್ದೇನೆ. ಬಸವಣ್ಣನೇ ಕಾರಣ ಅಲ್ಲದೆ ಇದ್ದರೂ ಬಸವಣ್ಣನ ಪ್ರಾಧಾನ್ಯತೆ, ಆತ ಕೊಟ್ಟಂಥ ಬೆಲೆ, ಆತನಿಂದಾಗಿ ಅದು ಊರ್ಧ್ವಕ್ಕೆ ಹೋಗಿದ್ದು. ಮೊದಲು ಇದ್ದಿರಬಹುದು, ಆದರೆ ಆತನಿಂದಾಗಿ ಅದು ಬಹಳ ಬೆಳೆದುಬಿಡ್ತು. ವಿರಕ್ತ ಸಮಾಜ ಅನ್ನೋದೇ ಬಸವಣ್ಣನಿಂದ ಬಂದ್ಬಿಡ್ತು. ಇದೆಲ್ಲ ಬಸವಣ್ಣನವರ ಆನಂತರದ ವಿಷಯಗಳು. ಅವ್ರು ಹೇಳಿದ್ದಾರೆ ಬಸವಣ್ಣನವ್ರ ಬಗ್ಗೆ ನನಗೇನೋ ಒಂದು ಸ್ವಲ್ಪ ಗೊತ್ತಿದೆ ಅಂತಂತ. ಅವ್ರಿಗೆ ಏನು ಗೊತ್ತಿದೆ ಅನ್ನೋದನ್ನು ಬಿಟ್ಟು ಮತ್ತೆ ನಾನೇನಾದರೂ ಹೇಳಬೇಕಂದ್ರೆ ಅವ್ರಿಗೇನು ಗೊತ್ತಿದೆ ಅಂತ ಗೊತ್ತಾಗಬೇಕು ನನಗೆ. ಹೀಗಾಗಿ ಯಾರವರು, ಸತೀಶ್ ಚಂದ್ರ ಅವರೇ, ಬಸವಣ್ಣನವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳಿದೆ, ನೀವು ಅದನ್ನು ಗಮನಿಸಬಹುದು. ಆದರೆ ನನಗೆ ನಿಮಗೆ ಏನು ಗೊತ್ತಿದೆ ಏನೋ ನನಗೆ ಗೊತ್ತಿಲ್ಲದೆ ನಿಮಗೆ ಗೊತ್ತಿಲ್ಲದ ವಿಷಯ ಹೇಳೋಕ್ಕಾಗೋದಿಲ್ವೇ? ನಾನು ಬಹುಶಃ ಇಷ್ಟು ಸಾಕು ಬಸವಣ್ಣನವ್ರ ಬಗ್ಗೆ ಅಂತ ನನಗನ್ಸುತ್ತೆ. ಇಲ್ಲಿಗೆ ಇಂದಿನ ಸಂಚಿಕೆಯು ಕೂಡ ಮುಕ್ತಾಯ ಆಗ್ತಾ ಇದೆ. ನಿಮ್ಮಲ್ಲಿರುವಂತಹ ಇಂತಹ ಸಂದೇಹಗಳನ್ನು ನೀವು ವೀಕ್ಷಕರೇ ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಭಕ್ತಿಯೋಗಿ ಬಸವಣ್ಣ ಹಾಗೂ ಇನ್ನಿತರ ಸಾಧಕರ ಬಗ್ಗೆ ನಮಗೆ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು. ನಮಸ್ಕಾರ.